ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು ವ್ಯಾಪ್ತಿಯ ಹೊಸೂರು ಸಿದ್ದಾಪುರ ಜಾಲಹಳ್ಳಿ ಗ್ರಾಮದಲ್ಲಿ ಇರುವ ಗವಿಸಿದ್ದೇಶ್ವರ ಮಠದಲ್ಲಿ ಶ್ರೀ ಪರಮ ಪೂಜ್ಯ ಗವಿಸಿದ್ದೇಶ್ವರ ತಾತನವರ 31ನೇ ರಥೋತ್ಸವ ಜಾತ್ರಾ ಮಹೋತ್ಸವ ಹಾಗೂ 3ನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಭಕ್ತಿ ಭಾವದಿಂದ ಭಾನುವಾರ ಜರುಗಿದೆ. ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇಂದಿನಿಂದ ಪ್ರತಿದಿನ ರಾತ್ರಿ 8 ಗಂಟೆಗೆ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದ್ದು, ಫೆಬ್ರವರಿ 17ರಂದು ಆಟೋಟ ಸ್ಪರ್ಧೆಗಳು, ಕಬಡ್ಡಿ ಹಾಗೂ ಮುಸುಕಿನ ಚೀಲ ಎತ್ತುವ ಸ್ಪರ್ಧೆಗಳು ಆಯೋಜನೆ ಮಾಡಲಾಗಿದೆ ಅಂತ ಮಠದವರು ತಿಳಿಸಿದ್ದಾರೆ. ಟಿವಿ 20 ಕನ್ನಡ ನ್ಯೂಸ್ ಚಾನೆಲ್ ಜೊತೆ ಮಾತನಾಡಿದ ಮಹಾದಾಸೋಹಿ ಪರಮಾತ್ಮ ತಾತನವರು ಸುಮಾರು 40 ವರ್ಷಗಳಿಂದ ಮಠದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದು, ಕಳೆದ 30 ವರ್ಷಗಳಿಂದ ಪ್ರತಿದಿನ ಅನ್ನದಾಸೋಹ ನಡೆಸ್ತಾ ಇದ್ದೇನೆ. ಬಡವರು, ದೀನ ದಲಿತರು ಯಾರೇ ಸಹಾಯ ಕೇಳಿದ್ರೂ ನೆರವು ನೀಡುವುದು ನನ್ನ ಧರ್ಮ ಎಂದಿದ್ದಾರೆ. ಮುಖಂಡ ಚಂದಪ್ಪ ಬುದ್ದಿನ್ನಿ ಮಾತನಾಡಿ, ರಸ್ತೆ ಸೌಲಭ್ಯವಿಲ್ಲದ ಸಮಯದಲ್ಲಿ ತಾತನವರು ಇಲ್ಲಿ ನೆಲೆಸಿ ಮಠದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಉತ್ತಮ ರಸ್ತೆ, ಅನ್ನದಾಸೋಹ, ಸಾಮೂಹಿಕ ವಿವಾಹ ಸೇರಿ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ನಡೆಸಿ ಗ್ರಾಮಕ್ಕೆ ಹೆಸರು ತಂದಿದ್ದಾರೆ ಎಂದಿದ್ದಾರೆ. ಭೀಮಣ್ಣ ಗುಮ್ಮಿದಾರ್ ಅವರು 31 ವರ್ಷಗಳಿಂದ ರಥೋತ್ಸವ ಹಾಗೂ ಲಕ್ಷ ದೀಪೋತ್ಸವವನ್ನು ಯಶಸ್ವಿಯಾಗಿ ನಡೆಸ್ತಾ ಇರುವ ಮಠಕ್ಕೆ ಸರ್ಕಾರದಿಂದ ಅನುದಾನ ಕೊಡಬೇಕು, ಶಾಲೆ, ಕೋಣೆ ನಿರ್ಮಾಣ ಹಾಗೂ ಅನ್ನದಾಸೋಹಕ್ಕೆ ನೆರವು ನೀಡಬೇಕಾಗಿದೆ ಅಂತ ಒತ್ತಾಯಿಸಿದ್ರು. ಮಾನಪ್ಪ ಕವಲಿ ಹೊಸೂರು ಸಿದ್ದಾಪುರ ಮಾತನಾಡಿ, ನೀರು ಕೊರತೆಯ ಸಂದರ್ಭದಲ್ಲಿ ತಾತನವರು ಬಾವಿ ತೋರಿಸಿ ಸಾರ್ವಜನಿಕರಿಗೆ ನೀರಿನ ಸೌಲಭ್ಯ ಕಲ್ಪಿಸಿದ್ರು. ಮಠದ ಸುತ್ತಮುತ್ತ ಪುರಾತನ ಕೋಟೆಯ ಅವಶೇಷಗಳು ಇದೆ ಅಂತ ಹೇಳಿದ್ರು. ಶಿವನಗೌಡ ಜಾಲಹಳ್ಳಿ ಅವರು 40 ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ತಾತನವರಿಗೆ ಶಾಸಕರು ಆದ ಕರಿಯಮ್ಮ ನಾಯಕ್ ರವರು 2 ಬೋರ್ವೆಲ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಸಹಾಯ ಮಾಡುವುದಾಗಿ ತಿಳಿಸಿದ್ದಾರೆ ಎಂದಿದ್ದಾರೆ. ಈಗ ನಮ್ಮದು 40 ವರ್ಷದ ಪ್ರಾರಂಭ ಸಣ್ಣ ತಿರಕಲಾಗಿ ಇವೆಲ್ಲ ಗುಂಡು ಗೆಂಡು ಏನಂದು ಏರಕ್ಕೆ ದಾರಿ ಇದ್ದಿಲ್ಲ. ಏನಂದು ಏರಕ್ಕೆ ದಾರಿ ಇದ್ರೆ 40 ವರ್ಷದ ಸ್ಟಾರ್ಟಿಂಗ 40 ವರ್ಷದ ದಾಸ ನಡೀತದ ಪ್ರಸಾದ ಯಾವತ್ತಿಗೆ 24 ಗಂಟೆ. ಏನಂದು ಲಕ್ಷ ದೀಪ, ಆಮೇಲೆ ದೀಪ ಹಚ್ಚೋದು, ತೇರು ಎಳೆಯೋದು. 6-7 ಆಗ್ಬೋದು, 7-8 ಟೈಮ್ ತೇರಾಗ 31 ವರ್ಷ ಆಯ್ತು ರಥೋತ್ಸವ. ಮತ್ತು ಶ್ರಾವಣ ತಿಂಗಳು ಒಳಗೋತಾನೆ ದೇವರು, 2 ಪಲ್ಲಕ್ಕಿ ಅವ. ದಸರಾಕ್ಕೆ ಪುನರ್ತಿ ದೇವಿದು ಇಷ್ಟು ಬೇಕಂತ ಏನಂದು. ಇವತ್ತೇ ನಮ್ದು ವಿಶೇಷ ಪ್ರತಿ ಶಿವರಾತ್ರಿಗೆ ದಾಸ ಇದು ತೇರು. ಒಂದು 7:30 ಆಗ್ಬೋದು, 8 ಚಾರು ಆಗ್ತದ, 7:30 ಮತ್ತು ಆಮೇಲೆ 3ನೇ ಲಕ್ಷ ದೀಪ. 3ನೇ ಲಕ್ಷ ದೀಪ ದಾಸ ಇರ್ತದೆ, ಊಟ ಇರ್ತದೆ. ಇದೆಲ್ಲ ನಾವೇ ಇದು ಕಾರ್ಯಕ್ರಮವನ್ನು ಇದು ಮಾಡಿದ್ದೀವಿ. ಎಲ್ಲ ಭಕ್ತಾದಿಗಳು ಬರ್ತಾರೆ ಸುತ್ತ. ಈ ಒಂದು ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಕಳೆದ 31 ವರ್ಷಗಳಿಂದ ರಥೋತ್ಸವ ಪರಮ ಪೂಜ್ಯ ಶ್ರೀ ಪರಮಾತ್ಮ ತಾತನವರ ಆಶೀರ್ವಾದದೊಂದಿಗೆ ಇವತ್ತು ಈ ಒಂದು ಗವಿಸಿದ್ದೇಶ್ವರ ಜಾತ್ರೆ ಹೇಳಿದರೆ ಇಲ್ಲಿ ನಿತ್ಯ ದಾಸೋಹ ಇರ್ತದೆ. ಹೊಸೂರು ಸಿದ್ದಾಪುರ ಮತ್ತು ಜಾಲಹಳ್ಳಿ ಈ ಒಂದು ಸುತ್ತಮುತ್ತಿನ 16 ಹಳ್ಳಿಗಳಿಂದ ರಥೋತ್ಸವ ಕಾರ್ಯಕ್ರಮ 6:30ಕ್ಕೆ ಪ್ರಾರಂಭ ಆಗ್ತದೆ. ಹೊಸೂರು ಸಿದ್ದಾಪುರ ಮತ್ತು ಜಾಲಹಳ್ಳಿಯ ಸಮಸ್ತ ದೈವದ ವತಿಯಿಂದ ಇಲ್ಲಿ ಕಳಸ ಧ್ವಜಾರೋಹಣವನ್ನು ಮಾಡಿ ಆನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಶಿವನ ಜಾತ್ರೆ ಆಗಿರೋದ್ರಿಂದ ಶಿವರಾತ್ರಿ ಆಗಿರೋದ್ರಿಂದ ಶಿವನ ಸ್ಮರಣೆಯನ್ನು ಮಾಡಿಸಿಕೊಂಡು ಇವತ್ತು ಗವಿಸಿದ್ದೇಶ್ವರ ಮತ್ತು ವಿಶೇಷವಾಗಿ ಇವತ್ತು ಮುಂಡ್ರಿಗಿ ಮತ್ತು ಈ ಒಂದು ಗವಿಸಿದ್ದೇಶ್ವರ ಅಂತರ ಈ ಒಂದು ಒಳಗಡೆ ಒಂದು ಜಾಗ ಇರ್ತಕ್ಕಂಥ ವಿಶೇಷ. ಇದು ಒಂದು ಪೂರ್ಣ ಪ್ರಸಿದ್ಧವಾಗಿರ್ತಕ್ಕಂಥ ಐತಿಹಾಸಿಕ ಸ್ಥಳ. ಇದು ನಮ್ಮ ಹೊಸೂರು ಸಿದ್ದಾಪುರ ಮತ್ತು ಇದು ಐತಿಹಾಸಿಕವಾಗಿರ್ತಕ್ಕಂಥ ಕೋಟೆ ಕೊತ್ತಗಳು ರಾಜ ಮಹಾರಾಜರು ಇರ್ತಕ್ಕಂಥ ಈ ಒಂದು ಸಿದ್ದಾಪುರ ದುರ್ಗಮ್ಮ ದೇವಸ್ಥಾನ, ದೇವಿಯು ಆಶೀರ್ವಾದ ಮತ್ತು ಸಿದ್ದಾಪುರ ಹನುಮಪ್ಪ ದೇವಸ್ಥಾನ, ಇಲ್ಲಿ ಸುತ್ತಮುತ್ತಿರ್ತಕ್ಕಂಥ ಈ ಪರಮ ಪೂಜ್ಯ ಶ್ರೀ ಪರಮಾತ್ಮ ತಾತನವರು ಇಲ್ಲಿ ಬಂದು ನೆಲೆಸಿ ಒಂದು ಸಣ್ಣ ಪ್ಯಾಂಟಿಗೆ ಕೂಡ ಇದ್ದಿಲ್ಲ, ಇಲ್ಲಿ ಬರೋಕ್ಕೆ ರಸ್ತೆ ಕೂಡ ಇದ್ದಿಲ್ಲ, ಕರೆಂಟ್ ಇದ್ದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದು ಪರಮ ಪೂಜ್ಯರು ನೆಲೆಸಿರ್ತಕ್ಕಂಥ ಅವರ ಆಶೀರ್ವಾದದೊಂದಿಗೆ ಇವತ್ತು ಇಲ್ಲಿ ನಿತ್ಯ ದಾಸೋಹ ಪ್ರಾರಂಭ ಆಗ್ತದೆ. ಇವತ್ತು ಯಾರು ಕೂಡ ದೈವದ ಎಲ್ಲ ಹೊಸೂರು ಸಿದ್ದಾಪುರ ಮತ್ತು ಜಾಲಹಳ್ಳಿಯ ಸಮಸ್ತ ನಾಗರಿಕರ ಪರವಾಗಿ ಇವತ್ತು ಶ್ರಾವಣ ಮಾಸದಲ್ಲಿ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ. ಇವತ್ತು ವಿಶೇಷವಾಗಿ ರಥೋತ್ಸವ ಕಾರ್ಯಕ್ರಮಕ್ಕೆ ಮತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಕೂಡ ಪ್ರಾರಂಭ ಆಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಸಾಮೂಹಿಕವಾದಂಥ ಸರಳ ಲಗ್ನ, ಸಾಮೂಹಿಕ ವಿವಾಹಗಳನ್ನು ಕೂಡ ಪರಮ ಪೂಜ್ಯರು ನೆರವೇರಿಸ್ಕೊಡ್ತಾರೆ. ಅವ್ರು ಯಾವುದೇ ಕೂಡ ಖರ್ಚು ವೆಚ್ಚನ ತೆಗೆದುಕೊಳ್ಳಲ್ಲ, ಫ್ರೀಯಾಗಿ ಇವತ್ತು ಇಲ್ಲಿ ಎಲ್ಲ ರೀತಿಯಲ್ಲೇ ಸಹಾಯ ಸಹಕಾರ ಇವತ್ತು ತಾವೇ ಸ್ವತಃ ಇವತ್ತು ನಿಂತು
ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀ ಪರಮಾತ್ಮ ತಾತನವರ ನೇತೃತ್ವದಲ್ಲಿ ಇವತ್ತು ಹೊಸೂರು ಸಿದ್ದಾಪುರ ಮತ್ತು ಜಾಲಹಳ್ಳಿಯ ದೈವದೊಂದಿಗೆ ಈ ಒಂದು ಕಾರ್ಯಕ್ರಮ 6:30ಕ್ಕೆ ರಥೋತ್ಸವ ಪ್ರಾರಂಭ. ಅದಕ್ಕೆಲ್ಲರೂ ಕೂಡ ಸಮಸ್ತ ನಾಗರಿಕರು ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ಕೃಪೆಗೆ ಪಾತ್ರರಾದಂಥ ಹೊಸೂರು ಗ್ರಾಮದ ಎಲ್ಲ ಸದ್ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನೆಂದರೆ, ಪ್ರತಿ ವರ್ಷ ನಾವು ನೋಡ್ತಾ ಇದ್ದಂತೆ ಕನಿಷ್ಠ 40 ವರ್ಷದಂಥ ಈ ಪರಮಾತ್ಮ ತಾತನವರು ಈ ಒಂದು ಹೊಸೂರು ಗ್ರಾಮದ ಈ ಸಿದ್ದೇಶ್ವರ ಪುಣ್ಯತಾಣದಲ್ಲಿ ಅನೇಕ ಒಳ್ಳೆಯ ಕಾರ್ಯಕ್ರಮ, ಸಾಮೂಹಿಕ ವಿವಾಹ ಇರ್ಬೋದು, ರಥೋತ್ಸವ ಕಾರ್ಯಕ್ರಮ ಇರ್ಬೋದು, ಇನ್ನಿತರ ದಾಸೋಹ ಕಾರ್ಯಕ್ರಮ ಇರ್ಬೋದು, ಅತಿ ಹೆಚ್ಚು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಂಥ ನಾವು ನೋಡಿದ್ದೀವಿ. ಮುಂದೆ ಸಹ ಇಲ್ಲಿ ಸರ್ಕಾರದ ವತಿಯಿಂದ ಇಲ್ಲಿ ಯಾವುದೇ ಒಂದು ವಸತಿ ಶಾಲೆಗಳಾಗಲಿ, ಒಂದು ನೀರಿನ ವ್ಯವಸ್ಥೆ ಆಗಲಿ, ಈ ಒಂದು ಹೊಸೂರು ಸಿದ್ದಾಪುರ ಇಲ್ಲಿ ನೆಲೆಸಿರೋದಂಥ ಸಿದ್ದೇಶ್ವರ ಈ ಪುಣ್ಯತಾಣಕ್ಕೆ ಸರ್ಕಾರ ಗಮನ ಕೊಡಬೇಕಂತೇಳಿ ಹೇಳುತ್ತಾ ಇಲ್ಲಿ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ಒಂದು ಮಾತು. ನಮ್ಮ ಹೊಸೂರು ಸಿದ್ದಾಪುರ ಅಂದರೆ ಇಲ್ಲಿ ಹಿಂದಿನ ಕಾಲಕ್ಕೆ ಬ್ರಿಟಿಷರ ಕಾಲಕ್ಕೆ ಇಲ್ಲಿ ಇರೋಂಥ ತಳರಿ ಕೋಟೆ ಇದ್ದಂಥ ಊರು. ಮತ್ತು ದೊರೆ ದರ್ಬಾರನ ಐತಿರಿ ಸರ್. ಇವತ್ತಿಗೆ ನಾವು ಆಡು ಕಾಯ ಕಾಲಕ್ಕೆ ಕುರಿ ಕಾಯ ಕಾಲಕ್ಕೆ ಇಲ್ಲಿ ದಾರಿಗಳು ನಿಂತಿಲ್ಲ. ಇಲ್ಲಿ ರೈತ ತಾತ ಈಗ ಹಿಡಿದು ಬಂದಲ್ಲಿ ದಾರಿ ಇದ್ದಿಲ್ಲ. ಅದು ಏರಿ ಅಡ್ಡ ಬಿದ್ದು ಏರಿ ಎತ್ತುಗಳು ಒಂದರಿಂದ ಒಂದು ಏರಿ ಹೋಗ್ತಿದ್ವಿ. ಅಂಥ ಕಾಲಕ್ಕೆ ಇದ್ದದ್ದು ಕೋಟೆ. ಇಲ್ಲಿ ಫಸ್ಟು ಸಿದ್ದಾಪುರ ದುರ್ಗಮ್ಮನಿಂದ ಗೌಸಿದ್ದೆನಿಂದ ಹನುಮಪ್ಪನ ಯಾವಾಗ ತಾತ ಇಲ್ಲಿ ಟಿಕಾಣ್ ಹೂಡಿದ ನಂತರ ಮೊದಲು ಬಂದು ಇಲ್ಲಿ ವಾಸ್ತವ ಮಾಡಿ ಕಾಲಕ್ಕೆ ಬಾವಿ ಪ್ರಾರಂಭ ಮಾಡಿದ್ರಿ. ಬಾವಿ ಪ್ರಾರಂಭ ಮಾಡಿ ನೀರು ಇದ್ದಿಲ್ಲ ರೀ ಆಗಿನ ಕಾಲಕ್ಕೆ. ಬಾವಿ ತೋಡಿಸಿ ನೀರು ಮಾಡಿಕೊಂಡು ಮತ್ತೆ ಇಲ್ಲಿ ಗುಂಡುಗಳು ಇದ್ದರು. ಮತ್ತು ಕೈಲೇ ಬ್ಲಾಸ್ಟ್ ಮಾಡಿಸಿ ಕೈಲೇ ಸುರಂಗ ಹಾಕ್ಸಿ ಅದು ಏನು ತಾತನ ಕೈ ಮೇಲೆ ಇಲ್ಲಿ ತಾನ 31 ವರ್ಷ ತಾನ ಇಲ್ಲಿ ತಾನ 40 ವರ್ಷಲಿದ್ದ ತಾತ ಕುಂತಾನ 31 ವರ್ಷ ತೇರು ರಥೋತ್ಸವ ಆಗತ್ತದ. ಇಲ್ಲಿದ್ದು ಏನಂತಂದ್ರೆ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಮ್ಮ ಗವಿಸಿದ್ದೇಶ್ವರ ತಾತನವರ ಒಂದು 31ನೇ ರಥೋತ್ಸವಕ್ಕೆ ಭಾಗವಹಿಸಿದ ಎಲ್ಲರಿಗೂ ನನ್ನ ನಮಸ್ಕಾರ. ಅದೇ ರೀತಿ ರಾಜ ಮಹಾರಾಜರ ಒಂದು ಇತಿಹಾಸ ಇರತಕ್ಕಂಥ ಒಂದು ಕೋಟೆ ಇದೆ ನಮ್ಮಲ್ಲಿ. ಅಲ್ಲಿ ಸುರ್ಪುರ ದೋರಿ ಮೇಲೆ ಇಲ್ಲಿ ಕೂತ್ಕೊಂಡು ನೋಡಿದ್ರೆ ಅಲ್ಲಿ ಕೋಟೆ ಅವ್ರು ಕಾಣ್ತಕ್ಕಂಥ ವ್ಯವಸ್ಥೆನೇ ಇತ್ತು. ಆದರೆ ನಾನು ಸಣ್ಣವರಿರೋ ಕಾಲಕ್ಕೆ ಇಲ್ಲಿ ದೇಕೆ ಶಿವಪ್ಪ ಅಂತೇಳಿ ಒಬ್ಬ ಹೊಲ ಕಾಯುತ್ತಿದ್ದ. ಶ್ರಾವಣ ಮಾಸದಲ್ಲಿ ಭಜನೆ ಕಾರ್ಯಕ್ರಮ ನಡೆದಿತ್ತಂತ. ಆದ್ರೆ ಯಾರೋ ಭಜನೆ ಮಾಡೋಕ್ಕೆ ಬಂದಾರ ಅಂತೇಳಿ ಬಂದು ಪಾಂಟಿಗೆ ಟಚ್ ಆದ ತಕ್ಷಣಕ್ಕೆ ಭಜನೆ ಬಂತಾಯ್ತು ಅಂತ ಹೇಳ್ತಿದ್ರು. ಅಂದರೆ ಇಲ್ಲಿ ಶಿವಶರಣರ ಒಂದು ಮಳೆ ಇಲ್ಲದ ಸಂದರ್ಭದಲ್ಲಿ ಇಲ್ಲಿ ಮಳೆ ಬರ್ತದ, ಇಲ್ಲಿ ಭಜನೆ ಮಾಡಿದ್ರೆ ಮಳೆ ಬರ್ತದೆ ಅಂತ ಒಂದು ಇತಿಹಾಸ ಅದ. ಆದರೆ ಇಲ್ಲಿ ಪವಾಡ ಪುರುಷರು, ಯಾಕಂದರೆ ಇಲ್ಲಿ 31 ವರ್ಷದಿಂದ ಈ ಆರಾಧ್ಯ ನಮ್ಮ ಪರಮಾತ್ಮ ತಾತನವ್ರು ಕುಂತ್ಕೊಂಡು ಇವತ್ತು ಈ ವ್ಯವಸ್ಥೆ ಮಾಡ್ಯಾರ. ಅದಕ್ಕೆ ಎಲ್ಲರಿಗೂ ಆ ದೇವ್ರ ಕೃಪಾ ಪ್ರಾರಂಭ ಆಗಿ ಒಳ್ಳೆ ರೀತಿಯಿಂದ ಇಲ್ಲಿ ಯಾವ ಕಾಲಕ್ಕೂ ಅನ್ನ ದಾಸೋಹ ನಿರಂತರವಾಗಿ ನಡೆಸ್ಕೊಂಡು ಬಂದಾನ. ಆದರೆ ಯಾವುದೇ ಒಂದು ಅಯತ್ಕಾರಾಗ ನಾವೆಲ್ಲ ನಿಂತ್ಕೊಂಡು ಸುತ್ತಮುತ್ತಲ ಗ್ರಾಮಸ್ಥರು ಭಾಗವಹಿಸ್ತೀವಿ ಅಂತೇಳಿ ನಾನು ಆತ್ಮಹತ್ಯೆ ಮುಗಿಸ್ತೀನಿ. ಸ್ವಲ್ಪ ಮುಂದೆ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ 40 ವರ್ಷಗಳಿಂದ ಶ್ರೀ ಜಾಲಹಳ್ಳಿ ತಾತನವರು ಇಲ್ಲಿ ಸಣ್ಣವರುಗಳಂತ ಇಲ್ಲಿ ಬಂದಿದ್ದು, ಇಲ್ಲಿ ಅಲ್ಲಿ ಹಿರಿಯರೆಲ್ಲರೂ ಮಾತಾಡಿದ್ರು. ಆವಾಗಲೇ ಇಲ್ಲಿ ಬರ್ಲಿಕ್ಕೆ ದಾರಿ ಕೂಡ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇವರೆಲ್ಲ ನಿಲ್ಲಿಸಿ ಎಲ್ಲ ಒಂದು ದಾರಿ ಮಾಡ್ಕೊಂಡು ಒಂದು ಬಾವಿಯಲ್ಲಿ ನೀರು ಸಿಕ್ಕಲಾರ್ದ ಸರಿ ಟೈಮ್ಲಿಂದಲೂ ಇದ್ದು. ಇವಾಗ ಹೋದ ವರ್ಷ ಒಂದು ಬೋರು ಕೊರೆಸಿದ್ರು ಕರಿಮಾಜಿನ ಶಾಸಕರು. ಅದೇ ಥರ ಈ ವರ್ಷ ಕೂಡ 2 ಬೋರನ್ನು ಹಾಕ್ಯಾರ ಅವರು. ಮುಂದೆ ಅವರು ತಾತನವರು ಅನುಗ್ರಹ ಇದ್ದರೆ ಅವರು ಮುಂದೆ ಈಸಪ್ ಮಾಡಿಸ್ಕೊಟ್ರೆ ಒಂದು ಕಲ್ಯಾಣ ಮಂಟಪ ಕೂಡ ಮಾಡಮಂತೆ ಭರವಸೆ ಹೇಳಿದ್ದಾರೆ ಅವರು. ಇಲ್ಲಿ ಅವಾಗವಾಗ ಸಾಮೂಹಿಕವಾಗಿ ಕೆಲವೊಂದು ಲಗ್ನಗಳು ಮಾಡ್ತಾರೆ ತಾತನವರು. ಅವ್ರು ಎಷ್ಟೇ 1,000 ಕೊಡಲಿ 2,000 ಕೊಡಲಿ ಬಡವರು ಬಂದರೂ ಅವರಿಗೆಲ್ಲ ಆಶೀರ್ವಾದ ಮಾಡಿಕೊಡಿಸೋ ವ್ಯವಸ್ಥೆ ಮಾಡ್ತಾಯಿದ್ದಾರೆ ತಾತನವರು. ಇದೇ ರೀತಿ ಮುಂದುವರಿಲಿ ತಾತನವ್ರದ್ದು 31 ವರ್ಷ ರಥೋತ್ಸವ ಕಾರ್ಯಕ್ರಮ. ಯಾರು ಮಾತಾಡಿ 19ನೇ ಭೂಷಣೇಶ್ವರ ಜಾತ್ರೆ ಅಂಗವಾಗಿ ಇವತ್ತಿನ ದಿವಸ TV 9 ಪಬ್ಲಿಕ್ TV ಅವರಲ್ಲಿ ಬಂದಿದ್ದೀರಿ ನೀವು. ಇದು ಇತಿಹಾಸ ಕೋಟೆ. ಇದು ಹಿಂದೆ ಇದು ಸಿದ್ದಾಪುರ ಎಷ್ಟಿದಷ್ಟು ಒಳಕೋಟೆ ಇದೆ. ಆ ಕೋಟೆಯಲ್ಲಿ ಇಲ್ಲಿ ವಾಸಿಸಿದ್ರು. ಇಲ್ಲೇನೋ ಚಿರತೆ ಬಂದಂತೇಳಿ ಬಿಟ್ಟು ಹೊಸೂರಿಗೆ ಹೋದರು. ಅಲ್ಲಿ ಹೊಸೂರು ಸಹ ಕೋಟೆ ಇದೆ. ಆದರೆ ಇದು ಇತಿಹಾಸ ಹುಲಿ ಇದೆ. ಆದರೆ ಇಲ್ಲಿ ಇತಿಹಾಸದಲ್ಲಿ ಕಾಡು ಪ್ರಾಣಿಗಳು ಇಲ್ಲಿ ಇತಿಹಾಸದಲ್ಲೇ ಹೊಸೂರು ಸಿದ್ದಾಪುರ ಸಹ ಕೋಟೆ ಇದೆ. ಆದರೆ ಯಾವ ರಾಜ್ಯದಲ್ಲಿ ಕೋಟಿದೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಇಲ್ಲಿ ಸಂಪತ್ತು ಇದೆ ಅಂತ ಹೇಳ್ತಿದ್ದಾರೆ, ಅವ್ರಿಗೆ ನಮ್ಗೆ ಗೊತ್ತಿಲ್ಲ. ಇಷ್ಟು ಹೇಳಿ ನಮ್ಮಲ್ಲಿ ಈ ಭಕ್ತಾದಿಗಳಿಂದ 40 ವರ್ಷದಿಂದ ದಾಸೋಹ ನಡೀತಿ.
ದುರ್ಗಮ್ಮ ಜಾತ್ರೆ ದಿವಸ ನಮ್ಮ ಎಲ್ಲ ಮಂದಿ ಎಲ್ಲ ಹೋಗ್ಬಿಟ್ರು. 2 ಗ್ಲಾಸ್ ಅಕ್ಕಿ ಹಾಕಿಬಿಟ್ಟಿವಿ. 25-20 ಸಾವಿರ ಜನಸಂಖ್ಯೆ ಇರ್ಬೋದು. ಏನಂತ ಅಷ್ಟೇ ಶಾಂತಿಯಿಂದ ಹೋಗ್ಬಿಟ್ರು. ಏನಂತ ಸತತ 40 ವರ್ಷಗಳಿಂದ ಇಲ್ಲಿ ಅನ್ನದಾಸೋಹ ಪ್ರಾರಂಭವಾಗಿದೆ. ಅದು ಯಾವತ್ತೂ ನಿಂತಿಲ್ಲ ರೀ, ಮುಂದೇನೂ ನಿಲ್ಲಲ್ಲ. ಯಾಕಂತಂದ್ರೆ ಅಷ್ಟು ಪವಾಡ ಪುರುಷಶ್ರೀ ಗವಿಸಿದ್ದೇಶ್ವರ ತಾತನವರ ಪವಾಡ ಅಷ್ಟಿದೆ. ಅದಕ್ಕಾಗಿ ಬಂದ ಭಕ್ತರು ಯಾವತ್ತೂ ಉಪವಾಸ ಹೋಗಿದ್ದ ಇತಿಹಾಸನೇ ಇಲ್ಲ. ಅಂತ ಒಳ್ಳೆ ನಮ್ಮ ಮಠದಲ್ಲಿ ನಿತ್ಯ ಅನ್ನದಾಸೋಹ ಇರುತ್ತೆ. ತುಮಕೂರು ಮಠದಲ್ಲಿ ಹೆಂಗೆ ಒಲಿ ಆರ್ಯದ ಒಲಿ ಯಾವತ್ತೂ ಆರಿಲ್ಲವೋ ಅದೇ ಥರ ನಮ್ಮ ಗವಿಸಿದ್ದೇಶ್ವರ ಸ್ವಾಮೀಜಿಯ ಒಲಿ ಕೂಡ ಆರಿಲ್ಲ. 40 ವರ್ಷಗಳಿಂದ ಪ್ರತಿ ದಿನವೂ ಅನ್ನದಾಸೋಹ ಇರುತ್ತಾರೆ. ಈ ಒಂದು ವಿಶೇಷವಾಗಿ ಜಾತ್ರೆಯ ವಿಶೇಷವಾಗಿ ಅಂದರೆ ಸರ್ವ ಧರ್ಮದವರು ಬರ್ತಾರೆ ಇಲ್ಲಿ. ಎಲ್ಲ ಜಾತಿ ಜನಾಂಗ, ಇಲ್ಲಿ ಯಾವುದೇ ಒಂದು ಜಾತಿ ಮತ ಅಂತಕ್ಕಂಥದ್ದಿಲ್ಲ. ಈ ಒಂದು ಗುಡ್ಡಗಾಡಿನಲ್ಲಿ ವಿಶಿಷ್ಟವಾದಂಥ ಐತಿಹಾಸಿಕವಾಗಿರ್ತಂಥ ಮತ್ತು ಪೌರಾಣಿಕವಾಗಿರ್ತಕ್ಕಂಥ ಈ ಸ್ಥಳ ಇದು ದಾರ್ಶನಿಕವಾದಂಥ ಸ್ಥಳ. ಶರಣರು ಇಲ್ಲಿ ನೆಲೆಸಿರ್ತಕ್ಕಂಥದಕ್ಕೆ ಮುಖ್ಯ ಕಾರಣ ಪರಮ ಪೂಜ್ಯ ಪರಮಾತ್ಮ ತಾತನವರು. ಇವರು ಇಲ್ಲಿ ಬಂದ ನಂತರ ಇಂಥ ಒಂದು ಪ್ರದೇಶದಲ್ಲಿ ಇವತ್ತು ಸುತ್ತಮುತ್ತ ಇರ್ತಕ್ಕಂಥ ಇಲ್ಲಿ ವಜ್ರ ವೈಡೂರ್ಯ ಇವತ್ತು ಅನೇಕ ಮುತ್ತು ರತ್ನಗಳು ಇದಾವೆ ಅಂತ ಕೇಳಿದ್ದೇವೆ. ಇಂಥ ಒಂದು ಪ್ರದೇಶದಲ್ಲಿ ಬಂದ ನಂತರ ಇವತ್ತು ಕಾಡುಗಳ ರಕ್ಷಣೆ ಮಾಡ್ತಕ್ಕಂಥದ್ದು, ಪರಿಸರ ಉಳಿಸ್ತಕ್ಕಂಥದ್ದನ್ನು ಪರಮ ಪೂಜ್ಯರು ಮಾಡ್ತಾರೆ. ಬಡವರಿಗೆ ಸಾಮೂಹಿಕ ಲಗ್ನಗಳನ್ನು ಮಾಡೋದ್ರ ಮುಖಾಂತರ ಬಡವರ ಒಂದು ಬೆಳಕನ್ನು ಜ್ಯೋತಿ ಬೆಳಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಎಲ್ಲ ರೀತಿಯಲ್ಲಿ ಸಹಾಯ ಸಹಕಾರ ಇವತ್ತು ಇಲ್ಲೆಲ್ಲ ಕಾರ್ಯಕ್ರಮಗಳನ್ನು ಪರಮ ಪೂಜ್ಯ ಪರಮಾತ್ಮ ತಾತನವರು ನೆರವೇರಿಸ್ಕೊಡ್ತಾ ಇದ್ದಾರೆ. ಅವರೆಲ್ಲರ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತೇಳಿ ಹಾರೈಸಿ ನಾನು ಎರಡು ಮಾತು. ಸರಿಸುಮಾರು 31 ವರ್ಷಗಳ ಹಿಂದೆ ಈ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಿದ್ದು, ಈ ಕಾರ್ಯಕ್ರಮ ಅತ್ಯಂತ ಸರಳವಾಗಿ ಮತ್ತು ವಿಜೃಂಭಣೆ ನಡೆಸುವಂಥ ತಾತನವರನ್ನು ನೋಡಿದರೆ ಗೊತ್ತಾಗುತ್ತೆ. ಯಾವುದೇ ಗ್ರಾಮಗಳಿಗೆ ತೆರಳದೆ ತಮ್ಮ ಸ್ವಭಕ್ತರು ಇಲ್ಲಿಗೆ ಬಂದಂಥ ಭಕ್ತರಿಂದಲೇ ಮಠ ನೀಡುವಂಥ ಈ ಮಠ ಅತ್ಯಂತ ವಿಶೇಷವಾದಂಥ ಮಠ ಅಂತ ಹೇಳ್ಬೋದು. ಯಾವಾಗ ಕೊಪ್ಪಳದ ಗವಿಸಿದ್ದೇಶ್ವರ ಮಠನ ಹೋಲಿಸ್ತೀವಿ, ಅದೇ ರೀತಿಯಾಗಿ ನಮ್ಮ ಈ ಉತ್ತರ ಕರ್ನಾಟಕದ 2ನೇ ಗವಿಸಿದ್ದೇಶ್ವರ ಮಠ ಅಂತ ನಾವು ಅತ್ಯಂತ ಭಾಳ ಈ ಮಠವನ್ನು ನಾವು ಹೆಚ್ಚಾಗಿ ಈ ಸ್ಥಳೀಯ ಜನರಿಂದ ಇನ್ನೂ ಪ್ರೋತ್ಸಾಹ ಮಾಡಬೇಕು. ದೊಡ್ಡ ಮಟ್ಟದಲ್ಲಿ ವಿದ್ಯಾಸಂಸ್ಥೆಗಳು ಬೆಳಿಬೇಕು. ಅದೇ ರೀತಿಯಾಗಿ ತಾತನವರ ಆಶೀರ್ವಾದದಿಂದ ಸುತ್ತಮುತ್ತಲಿನ ಗ್ರಾಮದವರಿಗೆ ಭಾಳಷ್ಟು ಒಳ್ಳೆಯದಾಗ್ತಿದ್ದು, ಇದೇ ರೀತಿಯಾಗಿ ತಾತನವರು ಮಠ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಳಸಲಿ ಅಂತ ಆಶೀರ್ವಾದ ಮಾಡಲಿ ಗುರು ಹಿರಿಯರು ಕೂಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಇರೋ ಕಾಲಕ್ಕೆ ಇಲ್ಲಿ ಸಿದ್ದಾಪುರಕ್ಕೆ ಕಾಲಿಡ್ಬೇಕಾದ್ರೆ ಭಕ್ತ ಮಾರ್ಕಂಡೇನ ಕತ್ತಿ ಕಲ್ತಾಗ ಪರಮಾತ್ಮ ಆಗಿದ್ದಂತ. ಪರಮಾತ್ಮ ಆದಾಗ ಆತ ಏನು ತಿಳಿತು ಏನು ಬಿಟ್ಟು ವಯಸ್ಸದಾಗ ಇಲ್ಲಿ ಇಂಥ ಜಾಗದಾಗ ಗವಿಸಿದ್ದೇಶ್ವರ ಇದ್ದ ಆನಂತೇಳಿ ಗವಿಸಿದ್ದೇನ ಮಠಕ್ಕೆ ಬಂದು ಇಲ್ಲಿ ಆತ ವಾಸ ಮಾಡಿ ಕಾಲಕ್ಕೆ ಇಲ್ಲಿ ನೀರಿದ್ದಿಲ್ಲ, ಏನಿದ್ದಿಲ್ಲ. ಆತನ ಇರೋಕೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಕೂಡ ಇದ್ದಿದ್ದಿಲ್ಲ. ಅಂಥದ್ರಲ್ಲಿ ನಮ್ಮೂರು ಅಂಗನವಾಡಿ ಕುಡ್ಡು ತರ್ತಿದ್ರು. ಕುಡ್ಡು ತಗೊಂಬಂದು ತಾತ ಒಂದು ಸಣ್ಣ ಒಂದು ಸ್ವಾರ್ಯಾಗ ಮಾಡಿ ಅಲ್ಲಿಗೆ ಕೆಲಸ ನಡ್ಸೋಕ್ಕಾರ ಫಸ್ಟಿಗೆ ಬಾಯಿ ಬುನಾದ ಹಾಕಿದ. ಬಾಯಲ್ಲಿದ್ದ ಪಾಂಟಿಗೆ ಮಾಡ್ಸೋಕ್ಕಾಗ್ತಿದ. ಇಟ್ಟಿಟ್ಟು ಊಟ ಮಾಡಿಸ್ಕೊಂತ ಕೆಲಸ ಮಾಡಿಸ್ಕೊಂತ ಊಟ ಮಾಡಿಸ್ಕೊಂತ ಇಲ್ಲಿಗೆ 40 ವರ್ಷ ತನಕ 31ನೇ ವರ್ಷ ತೇರು ಎಳೆದು ರಥೋತ್ಸವ ಮಾಡಿದ. ಆದರೆ ದೇಣಿಗೆ ಕೊಡೋರು ಯಾರಿಲ್ಲ. ತಾತ ಹೆಂಗೆ ಮಾಡ್ತಾನೋ ಹೆಂಗೆ ಬಿಡ್ತಾನೆ ಅತ್ತಿಗೆ ಗುರ್ತು, ಅದು ಗವಿಸಿದ್ದೇಶ್ವರಿಗೆ ಗುರ್ತು ಅಂತೇಳಿ ನಾನು 2 ಮಾತುಗಳನ್ನು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.